ಹಾಯ್ ಹಲೋ ನಮಸ್ಕಾರ. ನಿಯೋದ ಐ ಟಿ ಗೈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ನೊಂದು ವೈಫೈ ರೇಂಜ್ ಎಕ್ಸ್ಟೆಂಡರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೀವು ಹೋದ ವಿಡಿಯೋನಲ್ಲಿ ನೋಡಿರ್ಬೋದು, ನಾನು D-Link N300 ಅಂತ ಒಂದು ರೇಂಜ್ ಎಕ್ಸ್ಟೆಂಡರ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ. ಇವತ್ತು ನಾನು TP-Link ವೈಫೈ ರೇಂಜ್ ಎಕ್ಸ್ಟೆಂಡರ್ N300 ಅದರದ್ದು ಮಾಡೆಲ್ ಬಂದು WA855RE ಅಂತ. ಇದೊಂದು ರೇಂಜ್ ಎಕ್ಸ್ಟೆಂಡರ್ TP-Linkದು. ಸೊ ಇದು ವೈಫೈ ಡೆಡ್ ಝೋನ್ ಕಿಲ್ಲರ್ ಅಂತ ಹಾಕಿದ್ದಾರೆ. ಇಲ್ಲಿ ಆಕ್ಸೆಸ್ ಪಾಯಿಂಟ್ ಮೋಡ್, ಈಸಿ ಸೆಟಪ್ ವಯ ಟೆದರ್ ಆ್ಯಪ್. ಸೊ ಇದು ರೇಂಜ್ ಎಕ್ಸ್ಟೆಂಡರ್ ನಾನು ಇನ್ನೊಂದು ತರಿಸಿದ್ದೀನಿ ಇವತ್ತು. ಲಾಸ್ಟ್ ಟೈಮ್ ತರಿಸಿದ ರೇಂಜ್ ಎಕ್ಸ್ಟೆಂಡರ್ ನನಗೆ ಸೂಟ್ ಆಗಲಿಲ್ಲ, ಕೆಲಸ ಮಾಡಲಿಲ್ಲ. ಸೊ ಅದಕ್ಕೆ ಅದನ್ನು ವಾಪಸ್ ಕಳಿಸಿ ಇದನ್ನು ತರಿಸಿದ್ದೀನಿ. ಸೊ ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಪ್ಯಾಕಿಂಗ್ ಆ್ಯಸ್ ಯೂಶುವಲ್ ಚೆನ್ನಾಗಿದೆ. TP-Link ಪ್ರಾಡಕ್ಟ್ಸ್ ಈ ನಡುವೆ ಬರ್ತಾ ಇರೋದು ಚೆನ್ನಾಗಿದೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ಬಾಕ್ಸ್ನ ಆ ಕಡೆ ಇಡೋಣ. ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ಕೊಟ್ಟಿದ್ದಾರೆ. ಯಾವ ಥರ ನೀವು ಯೂಸ್ ಮಾಡಬೇಕು, ಕಾನ್ಫಿಗರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಬಾಕ್ಸ್ನ ಆ ಕಡೆ ಇಡೋಣ. ಸೊ ಸ್ನೇಹಿತರೆ, ಇದು TP-Link ರೇಂಜ್ ಎಕ್ಸ್ಟೆಂಡರ್ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. D-Link ಲಾಸ್ಟ್ ಟೈಮ್ ನಾನು ತರಿಸಿದ್ನಲ್ಲ, ಅದಕ್ಕಿನ್ನ ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟೀಸ್, ಪ್ಲಾಸ್ಟಿಕ್ ಕ್ವಾಲಿಟೀಸ್ ಪ್ರೀಮಿಯಂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಲ್ಗಡೆ ನೋಡ್ಬೋದು, ಇದು WPS ಬಟನ್. WPS ಕಾನ್ಫಿಗರ್ WPS ಈಸ್ ಒನ್ ಆಫ್ ದ ವೇ ನೀವು ಕಾನ್ಫಿಗರ್ ಮಾಡೋದು. ಸೊ ಇದು ಅದು ಬಟನ್ನು. ಇಲ್ಲಿ ಪವರ್ LED ಮತ್ತು ಸಿಗ್ನಲ್ LED, 2 LED ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ರೇಂಜ್ ಎಕ್ಸ್ಟೆಂಡರ್ ಜೊತೆ ಇನ್ನೊಂದು ನೆಕ್ಸ್ಟ್ ವರ್ಷನ್ ಆಫ್ ರೇಂಜ್ ಎಕ್ಸ್ಟೆಂಡರ್ ಕಂಪೇರ್ ಮಾಡೋಣ. ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಇದೆ. ಈ ರೇಂಜ್ ಎಕ್ಸ್ಟೆಂಡರ್ ಲುಕ್ ವೈಸ್ ಸೇಮ್ ಇದ್ದರೆ, ಬಟ್ ನೀವು ಮೇಲ್ಗಡೆ ನೋಡ್ಬೋದು, ಇದು 5 GHz ವರ್ಗೂ ಹೋಗುತ್ತೆ. ಇದು 2.4 GHz ಮಾತ್ರ ಒಂದು ಚಾನಲ್ ಇದೆ. ಇದು 2.4 ಆ್ಯಂಡ್ 5 GHz. ಇದು ನೆಕ್ಸ್ಟ್ ವರ್ಷನ್ ಆ್ಯಂಡ್ ಎಕ್ಸ್ಪೆನ್ಸಿವ್ ರೇಂಜ್ ಎಕ್ಸ್ಟೆಂಡರು. ಬಟ್ ಇದು ನಂದು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಜಸ್ಟ್ ನಾನು ಅದಕ್ಕೆ ಕಂಪ್ಯಾರಿಸನ್ಗೆ ಮಾತ್ರ ನಿಮಗೆ ತೋರಿಸೋದಕ್ಕೆ ಫಾರ್ ದ ನ್ಯೂ ಪ್ರಾಡಕ್ಟ್. ನೀವು ಎಕ್ಸಾಕ್ಟ್ಲಿ ಸೇಮ್ ಇದೆ. ನೀವು ಸೈಡ್ ಪ್ರೊಫೈಲ್ ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಇದೆ, ಫ್ರಂಟ್ ಪ್ರೊಫೈಲ್ ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಇದೆ, ಆ್ಯಂಟೇನಾಸ್ ನೋಡಿದ್ರೆ ಸೇಮ್ ಇದೆ. ಬಟ್ ಓನ್ಲಿ ನೀವು ಟಾಪಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಹತ್ತಿರ ಇಡ್ತೀನಿ, ಟಾಪಲ್ಲಿ ನೋಡ್ಬೋದು ನೀವು ಅದರದ್ದು ಇಂಡಿಕೇಟರ್ಸ್. ಇದರಲ್ಲಿ 4 ಇದೆ, ಇದರಲ್ಲಿ 2 ಇದೆ. ಬಿಕಾಸ್ ದಿಸ್ ಹ್ಯಾಸ್ 2.4 GHz ಆ್ಯಂಡ್ 5 GHz. ಇದರಲ್ಲಿ ಮಾತ್ರ 2.4 GHz. ಅದು ವ್ಯತ್ಯಾಸ ಅಷ್ಟೇ. ಬಟ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಇದ್ರದ್ದು ಕನೆಕ್ಟಿವಿಟಿ TP-Linkದು ಭಾರಿ ಚೆನ್ನಾಗಿದೆ ಕಂಪೇರ್ ಟು D-Link. ಸೊ ಅದಕ್ಕೋಸ್ಕರ ನಾನು ಅದನ್ನು ವಾಪಸ್ ಕಳಿಸಿ ಇದನ್ನು ತೊಗೊಂಡಿದ್ದೀನಿ. ಕನೆಕ್ಟಿವಿಟಿ ನಾವು ಆ್ಯಕ್ಚುಲಿ ಇವಾಗ ನಾನು ಇದ್ರ ಕನೆಕ್ಟಿವಿಟಿ ಮತ್ತೆ ಇನ್ನೊಂದು ಸತಿ ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಆದರೆ ಯಾವ ಥರ ಕಾನ್ಫಿಗರ್ ಮಾಡೋದು ಅಂತಲೂ ತೋರಿಸ್ತೀನಿ. ಹೋಪ್ಫುಲ್ಲಿ ನಿಮಗೆ ಅದು ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಬನ್ನಿ, ಕಾನ್ಫಿಗರ್ ಮಾಡಿ ತೋರಿಸ್ತೀನಿ. ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಈ ಡಿವೈಸು ವಾಲ್ ಸಾಕೆಟ್ಗೆ ನೀವು ಪ್ಲಗ್ ಮಾಡಬೇಕು. ಈ ಡಿವೈಸ್ 230 volts AC ನಲ್ಲಿ ವರ್ಕ್ ಮಾಡುತ್ತೆ. ಸೊ ವಾಲ್ ಸಾಕೆಟ್ಗೆ ನೀವು ಪ್ಲಗ್ ಮಾಡಿ 2 ಆ್ಯಂಟೆನಾ ಮೇಲ್ಗಡೆ ಪಾಯಿಂಟ್ ಆಗಿರಬೇಕು. ಆನ್ ಮಾಡಿದ ತಕ್ಷಣ ನಿಮಗೆ
ಫಸ್ಟು ಬ್ಲೂ ಲೈಟ್ ಮೇಲ್ಗಡೆ ಬರುತ್ತೆ. ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿರಂತೆ. ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ಸಿಗ್ನಲ್ ಲೈಟ್ ಬಂದು ಹೋಗುತ್ತೆ ಮತ್ತು ಈ ಪವರ್ ಲೈಟು ಫ್ಲ್ಯಾಶ್ ಆಗ್ತಾ ಇರುತ್ತೆ. ಬ್ಲೂ ಕಲರ್ ಪವರ್ ಲೈಟು ಫ್ಲ್ಯಾಶ್ ಆಗ್ತಾ ಇರುತ್ತೆ. ಫ್ಲ್ಯಾಶ್ ಆಗಿಬಿಟ್ಟು ಅದು ಸ್ಟಡಿ ಆಗುತ್ತೆ. ಸ್ಟಡಿ ಆದಮೇಲೆ ಸೊ ಇಟ್ ಈಸ್ ರೆಡಿ ಟು ಕಾನ್ಫಿಗರ್ ಅಂತ ಸಿಗ್ನಲ್ಲು. ಸೊ ಇವಾಗ ನಾವು ಇದನ್ನು ಕಾನ್ಫಿಗರ್ ಮಾಡಬಹುದು. ಈ ವೈಫೈ ರೇಂಜ್ ಎಕ್ಸ್ಟೆಂಡರ್ ಕಾನ್ಫಿಗರ್ ಮಾಡ್ಬೋದು. ಯಾವ ಥರ ಕಾನ್ಫಿಗರ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇದು ರಾಸ್ಬೆರಿ ಪೈ, ಇದು ನನ್ನ IoT ಗೇಟ್ವೇ. ಸೊ ನಾನು ಏನಕ್ಕೆ ವೈಫೈ ರೇಂಜ್ ಎಕ್ಸ್ಟೆಂಡರ್ ಉಪಯೋಗಿಸ್ತಾ ಇದ್ದೀನಿ ಅಂತ ಒಂದು ಐಡಿಯಾ ಕೊಡೋದಕ್ಕೆ, ನಂದು IoT ನೋಟ್ಸು ಈ ರಾಸ್ಬೆರಿ ಪೈ ಇಂಟರ್ನಲ್ ವೈಫೈ ಹಾಟ್ಸ್ಪಾಟ್ ಕನೆಕ್ಟ್ ಆಗ್ತಾ ಇಲ್ಲ. ಏಕೆಂದರೆ ಇದರಲ್ಲಿ ಎಕ್ಸ್ಟರ್ನಲ್ ಆ್ಯಂಟೆನಾ ಇಲ್ಲ. ಈ ಗೇಟ್ವೇಗೆ ಎಕ್ಸ್ಟರ್ನಲ್ ಆ್ಯಂಟೆನಾ ಇಲ್ಲ. ಸೊ ಆದ್ದರಿಂದ ನಂದು ವೈಫೈ ರೇಂಜ್ ಎಕ್ಸ್ಟೆಂಡರು ಇದಕ್ಕೆ ಕನೆಕ್ಟ್ ಆಗುತ್ತೆ ಮತ್ತು IoT ಎಡ್ಜ್ ನೋಟ್ಸ್ ವೈಫೈ ರೇಂಜ್ ಎಕ್ಸ್ಟೆಂಡರ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾನು ವೈಫೈ ರೇಂಜ್ ಎಕ್ಸ್ಟೆಂಡರ್ ಏನಕ್ಕೆ ಯಾವ ಥರ ಕಾನ್ಫಿಗರ್ ಮಾಡ್ತೀನಿ ಅಂದರೆ, ಆ ವೈಫೈ ರೇಂಜ್ ಎಕ್ಸ್ಟೆಂಡರ್ ಇದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಇದ್ರ ವೈಫೈ ಹಾಟ್ಸ್ಪಾಟು ರೇಂಜ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾನ್ಫಿಗರ್ ಮಾಡ್ತೀನಿ. ಸೊ ನೀವು ನೋಡಿದ್ರಲ್ಲ, ಫಸ್ಟು ನಾನು ಆನ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಈ ಎರಡು ಥರ ಕಾನ್ಫಿಗರ್ ಮಾಡ್ಬೋದು. ಒಂದು ಇದರದ್ದೇ ಒಂದು ಆ್ಯಪ್ ಇರುತ್ತೆ. ಸೊ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅದರದ್ದು ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು. ಬಟ್ ನಂದು ಮೊಬೈಲ್ ಫೋನಲ್ಲಿ ಅಷ್ಟು ಜಾಗ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸೆಕೆಂಡ್ ಮೆಥಡ್, ಬ್ರೌಸರ್ ಮೆಥಡಲ್ಲಿ ನಾನು ಕಾನ್ಫಿಗರ್ ಮಾಡ್ತೀನಿ. ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸೋಣ ಅಂದ್ಕೊಂಡೆ, ಬಟ್ ಹೌಎವರ್ ಅನ್ಫಾರ್ಚುನೇಟ್ಲಿ ನನ್ನ ಫೋನಲ್ಲಿ ಸ್ಪೇಸ್ ಉಳಿದಿಲ್ಲ. ಸೊ ಹಾಗೆ ತೋರಿಸ್ತೀನಿ. ಹೋಪ್ಫುಲಿ ನಿಮಗೆ ಕಾಣುತ್ತೆ ಅಂದ್ಕೊಳ್ತೀನಿ. ಕಾನ್ಫಿಗರ್ ಮಾಡೋದು, ಫಸ್ಟು ನೀವು ವೈಫೈ ಎನೇಬಲ್ ಮಾಡಬೇಕು. ನಿಮ್ಮ ಮೊಬೈಲಲ್ಲಿ ವೈಫೈ ಎನೇಬಲ್ ಮಾಡಿ ನೀವು ಒಂದು ಸರ್ಚ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ, TP ಲಿಂಕ್ ಎಕ್ಸ್ಟೆಂಡರ್ ಕನೆಕ್ಟೆಡ್ ನೋ ಇಂಟರ್ನೆಟ್ ಅಂತ ಕಾಣುತ್ತೆ. ಯೂಶಲಿ ಅದೇ ನಾನು ಮೊದಲು ಕನೆಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಏನೋ ಅದು ತೋರಿಸ್ತಾ ಇದೆ. ಫಸ್ಟು ಇದನ್ನು ಮಾಡಿ ತೋರಿಸ್ತೀನಿ ಯಾವ ಥರ. ಸೊ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಈ ಥರ ನಿಮಗೆ ಕಾಣುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾಗ ಇಟ್ ಗೆಟ್ಸ್ ಕನೆಕ್ಟ್ ಆಗುತ್ತೆ. ನೀವು ಕನೆಕ್ಟ್ ಮಾಡಾದಮೇಲೆ ನೀವೊಂದು ಬ್ರೌಸರ್ನ ಓಪನ್ ಮಾಡಿ, ಸೊ ನಿಮಗೆ ಅವಾಗ ಕೇಳುತ್ತೆ ಕನ್ಫರ್ಮ್ ಕನೆಕ್ಷನ್, ಕರೆಂಟ್ ವೈಫೈ ಕೆನಾಟ್ ಆಕ್ಸೆಸ್ ದ ಇಂಟರ್ನೆಟ್, ಡು ಯು ವಾಂಟ್ ಟು ಕೀಪ್ ಅನ್ನುತ್ತೆ. ಸೊ ಅವಾಗ ನೀವು ಕೀಪ್ ಪ್ರೆಸ್ ಮಾಡಿ ನೀವು ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡಿದ ತಕ್ಷಣ ನೀವು ಹ್ಯಾವ್ ಟು ಸರ್ಚ್ ಮಾಡಬೇಕು. ನೀವು ಸರ್ಚ್ ಮಾಡೋದೇನು ಮಾಡ್ಬೋದು ಅಂದರೆ, ಅದರದ್ದು IP ಅಡ್ರೆಸ್ ಡಿಫಾಲ್ಟ್ IP ಅಡ್ರೆಸ್ ಇರುತ್ತೆ, 192.168.0.254 ಇದು ಡಿಫಾಲ್ಟ್ IP ಅಡ್ರೆಸ್ ಅನ್ಕೋತೀನಿ. ಸೊ ಓಪನ್ ಆಗುತ್ತೆ ನೋಡಿ. ಓಪನ್ ಆದ ತಕ್ಷಣ ಅದು ನ್ಯೂ ಪಾಸ್ವರ್ಡ್ ಕೇಳುತ್ತೆ. ಸೊ ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಒಂದು ಡಿಫಾಲ್ಟ್ ಪಾಸ್ವರ್ಡ್ ಹಾಕಿರ್ತೀನಿ, HELLO123. ಸೊ ಇದು ಜಸ್ಟ್ ಎಕ್ಸಾಂಪಲ್ ಪಾಸ್ವರ್ಡು. ನಾನು ಆಮೇಲೆ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಇದು ಚೇಂಜ್ ಮಾಡಿಕೊಡ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಸೊ ಅದು HELLO123. ಸೊ ಎರಡು ಪಾಸ್ವರ್ಡು ಐಡೆಂಟಿಕಲ್ ಆಗಿರಬೇಕು. ಆಮೇಲೆ ಲಾಗಿನ್ ಮಾಡಿದ್ರೆ
ನೀವು ಟಿ ಪಿ ಲಿಂಕ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಯುವರ್ ಹೋಸ್ಟ್ ನೆಟ್ವರ್ಕ್, ಅಂದರೆ ನೀವು ಯಾವ ವೈಫೈ ನೆಟ್ವರ್ಕ್ಗೆ ನೀವು ಇದು ಕನೆಕ್ಟ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಂದು ಈ ಗೇಟ್ವೇ ನೆಟ್ವರ್ಕ್ ಬಂದು RPI ಗೇಟ್ವೇ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿ ಅದರದ್ದು ಪಾಸ್ವರ್ಡ್ ಕೇಳುತ್ತೆ. ಐ ಒ ಟಿದು ಗೇಟ್ವೇ ಪಾಸ್ವರ್ಡ್ ಕೇಳುತ್ತೆ. ಸೊ ಅದು ಪಾಸ್ವರ್ಡು ಹಾಕ್ತೀನಿ ನಾನು. ಸೊ ಅದು ಪಾಸ್ವರ್ಡ್ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿಬಿಟ್ಟು ಅದು ಹೇಳುತ್ತೆ 2.4 GHz ಹೋಸ್ಟ್ ನೆಟ್ವರ್ಕ್ ಐ ಒ ಟಿ ಕೇಳುತ್ತೆ. ಸೊ ನಾನು ಕನ್ಫರ್ಮ್ ಮಾಡ್ತೀನಿ. ಕನ್ಫರ್ಮ್ ಮಾಡಾದಮೇಲೆ ನೆಕ್ಸ್ಟ್ ಡನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಮೆಸೇಜ್ ಕೊಡುತ್ತೆ. ನಾವು connect to the extended network, then click finish. So I have connected to the extended network, finish. ಸೊ ನಾವು ಕನೆಕ್ಟ್ ಮಾಡಿದ ತಕ್ಷಣ ಅದರದ್ದು IP ಅಡ್ರೆಸ್ಸು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇದ್ರದ್ದು ಪೇಜು ಚೇಂಜ್ ಆಗುತ್ತೆ. ನಾವೀಗ ನೆಕ್ಸ್ಟ್ ನೋಡಬೇಕಾದ್ರೆ ಅದರ IP ಅಡ್ರೆಸ್ ಯಾವುದು ಸೆಲೆಕ್ಟ್ ಆಗಿದೆಯೋ ಆ IP ಅಡ್ರೆಸ್ಗೆ ನಾವು ನೋಡಬೇಕು. ಸೊ ಕನೆಕ್ಟ್ ಆಗಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಹೇಗೆ ನೋಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಸತಿ ವೈಫೈ ಎಕ್ಸ್ಟೆಂಡರ್ ನೀವು ಕಾನ್ಫಿಗರ್ ಮಾಡಿ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಆ ವೈಫೈ ಎಕ್ಸ್ಟೆಂಡರ್ ಈ IoT ಗೇಟ್ವೇಗೆ ಅಥವಾ ಯಾವುದೇ ನಿಮ್ಮ ರೌಟರ್ಗೆ ಕನೆಕ್ಟ್ ಆಗಿ ಅದರ ಹೆಸರು ಬರುತ್ತೆ ನೋಡಿ. ಸೊ ಇಲ್ಲಿ ಫಸ್ಟ್ ನೋಡ್ಬೋದು, ಇದು ನಂದು ಗೇಟ್ವೇ, ಈ ಗೇಟ್ವೇ SSID. ಬಟ್ ಅದ್ರದ್ದು ಎಕ್ಸ್ಟೆನ್ಷನ್ನು, ವೈಫೈ ಎಕ್ಸ್ಟೆನ್ಷನ್ನು ಅದರದ್ದು SSID, ಈ ಗೇಟ್ವೇ SSIDನೇ ಬರುತ್ತೆ. ಬಟ್ ಅದ್ರ ಮುಂದೆ _EXT ಅಂತ ಬಂದಿರುತ್ತೆ. ಸೊ ಈಗ ಕನೆಕ್ಟ್ ಆಗಿದೆ. ಈಗ ಅದಕ್ಕೆ ಸೊ ಈಗ ನೋಡ್ಬೋದು ನಾನು ಪಾಸ್ವರ್ಡ್ ಎಂಟ್ರ್ ಮಾಡಿದ್ದೀನಿ. ಈಗ ಕನೆಕ್ಟ್ ಅಂತ ಕೊಟ್ಟರೆ ಅಥೆಂಟಿಕೇಟಿಂಗ್ ಒಬ್ಟೈನ್ಡ್ IP ಅಡ್ರೆಸ್ ಬಂದಾದಮೇಲೆ ಕನೆಕ್ಟೆಡ್ ಟು ಇಂಟರ್ನೆಟ್ ಅಂತ ಬರುತ್ತೆ. ಸೊ ಈಗ ನೋಡ್ಬೋದು ನಂದು ಡೇಟಾ ಆಫ್ ಆಗಿದೆ, ಬರೀ ವೈಫೈಗೆ ಮಾತ್ರ ಕನೆಕ್ಟ್ ಆಗಿದೆ. ಆ ಎಕ್ಸ್ಟೆನ್ಷನ್ ಕನೆಕ್ಟ್ ಆಗಿದೆ. ನಾವು ಇಂಟರ್ನೆಟ್ ಇದೆಯಾ ಅಂತ ನೋಡೋಣ. ಸೊ ಸ್ನೇಹಿತರೆ, ಇಂಟರ್ನೆಟ್ ಕನೆಕ್ಟ್ ಆಗಿದೆ. ನೋಡ್ಬೋದು ನನ್ನ ಚಾನಲ್ ಓಪನ್ ಆಗಿದೆ. ಚಾನಲಲ್ಲಿ ಲೇಟೆಸ್ಟ್ ವಿಡಿಯೋ, ನಂದು ಲೇಟೆಸ್ಟ್ ವಿಡಿಯೋ ಇದು HTC DM97 ಆಟೋ ರೇಂಜಿಂಗ್ ಮಲ್ಟಿಮೀಟರ್ ವಿಡಿಯೋ ಎಲ್ಲ ತೋರಿಸ್ತಾ ಇದೆ. ಒಂದು ಪ್ಲೇ ಮಾಡೋಣ, ಪ್ಲೇ ಆಗುತ್ತಾ ನೋಡೋಣ. ಸೊ ಎಫಿಷಿಯೆಂಟ್ಲಿ ಪ್ಲೇ ಆಗ್ತಾ ಇದೆ. ನಮಸ್ಕಾರ, ನಿಯೋ IT ಗೈ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನಲ್ಲಿ ಒಂದು ಆಟೋ ರೇಂಜಿಂಗ್ ಡಿಜಿಟಲ್ ಮಲ್ಟಿಮೀಟರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸ್ಪೀಡು ಚೆನ್ನಾಗಿದೆ, ಎಲ್ಲ ನಾರ್ಮಲ್ ರೌಟರ್ ಕನೆಕ್ಟ್ ಆಗೋ ಥರನೇ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಇದಕ್ಕೆ ಕನೆಕ್ಟ್ ಆಗಿದೆ. ಸೊ ಇದು ನಂದು ಗೇಟ್ವೇನ ನಾನು ವೈಫೈ ರೇಂಜ್ ಎಕ್ಸ್ಟೆಂಡರಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಿ. ನನ್ನ ಎಲ್ಲ IoT ಡಿವೈಸಸ್ಸು ಇದಕ್ಕೆ ಕನೆಕ್ಟ್ ಆಗುತ್ತೆ, ಏಕೆಂದರೆ ಇದಕ್ಕೆ ಎಕ್ಸ್ಟರ್ನಲ್ ಆ್ಯಂಟೆನಾ ಇಲ್ಲ. ಸೊ ಅದಕ್ಕೆ ಕನೆಕ್ಟ್ ಆಗುತ್ತೆ.
ಇದು ಒಂದು ಟೆಕ್ನಿಕ್ ನೀವು ಯೂಸ್ ಮಾಡ್ಬೋದು IoT ಗೇಟ್ವೇ ಮತ್ತು IoT ನೋಟ್ಸ್ನ ಕನೆಕ್ಟ್ ಮಾಡೋದಕ್ಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಕಾನ್ಫಿಗರ್ ಮಾಡೋದು ಅಂತ. ನಿಮಗೆ ಯಾರಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಖಂಡಿತ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮುಂದೆ ನನಗೆ ಟೈಮ್ ಆದಾಗಲೆಲ್ಲ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಹೊಸ ವಿಡಿಯೋ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸ ವೀಕ್ಷಕರು, ನನಗೆ ತುಂಬ ಜನ ವೀಕ್ಷಕರು ಜಸ್ಟ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. 98% ನೀವು ಜಸ್ಟ್ ನೋಡ್ತೀರಾ ಬಟ್ ಓನ್ಲಿ 1% ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದೀರಾ. ಹೀಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.